ಹಾಸ್ಟೆಲ್ ಊಟ ಸೇವಿಸಿ 14ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ದಾರೆ. ಹಾವೇರಿ ನಗರದ ಖಾಸಗಿ ಆಸ್ಪತ್ರೆಗೆ ಅಸ್ವಸ್ಥ ವಿದ್ಯಾರ್ಥಿನಿಯರನ್ನ ದಾಖಲಿಸಲಾಗಿದೆ. ನಿನ್ನೆ ರಾತ್ರಿ ಹೋಳಿಗೆ, ರೈಸ್, ಸಾಂಬಾರ್ ಊಟ ಮಾಡಿದ್ರು. ಬೆಳಗ್ಗೆಯಿಂದ ಹೊಟ್ಟೆ ನೋವು, ವಾಂತಿ ಭೇದಿಯಿಂದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿದ್ದಾರೆ. ಕೂಡಲೇ ಕೆಲ ವಿದ್ಯಾರ್ಥಿಗಳು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲಲ್ಲಪ್ಪ, ಏನು ಊಟ ಮಾಡೋದಕ್ಕಾಗೈತಿ? ನನಗೆ ಗೊತ್ತಿಲ್ಲ, ಒಟ್ಟು ಎಲ್ಲರೂ ಅಂತಿದ್ರು ಜೀರಾ ರೈಸ್ ಏನು ಮಧ್ಯಾಹ್ನ ಮಾಡಿದ ಅನ್ನದ್ಲೇನೆ ರಾತ್ರಿ ಕಲಿಸ್ಕೊಟ್ಟಿದ್ದಾರೆ ಅಂತೆ. ಚಪಾತಿ ಇಟ್ಟಿದ್ದನ್ನು ಸಹಿತ ರಾತ್ರಿಗೆ 15 ಚಪಾತಿ ಇಟ್ಟಿದ್ದಾರೆ, ಅದಕ್ಕೆ ಎಲ್ರಿಗೂ ಹಿಂಗಾಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಮ್ಮ, ಅವ್ರು ಏನು ಹೇಳ್ತಾ ಇದ್ದಾರೆ? ಇಲ್ಲ, ಅವ್ರು ಹೊರಗಡೆ ಊಟ ಮಾಡಿದ್ದಾರೆ ಅಂತ. 15 ಜನ ಒಂದೇ ಕಡೆ ಊಟ ಮಾಡ್ತೀವೇನ್ರಿ ನಾವು? ಅದನ್ನೇ ಹೇಳಮ್ಮ. ನೀನು ವಿಡಿಯೋ ಮಾಡಬೇಡ ಅಂತೆಲ್ಲ, ನಾವೇನು ಮಾಡಕ್ಕೆ ಬಂದಿಲ್ಲ. ಉದ್ದೇಶಪೂರ್ವಕವಾಗಿ ಎಲ್ರದ್ದು ಮಾಡಿದಂಗೆ. ನೀವು ಎಷ್ಟು ಗಂಟೆಗೆ ಊಟ ಮಾಡಿದ್ರಿ ಇಲ್ಲಿ? ರಾತ್ರಿ 9 ಆಗಿತ್ತು. 9 ಗಂಟೆಗೆ ನಿನ್ನೆ? ಓಕೆ. ನಿನ್ನೆ ರಾತ್ರಿ 9 ಗಂಟೆಗೆ ಊಟ ಮಾಡಿದ ಮೇಲೆ ಈ ರೀತಿ ಆಗೈತಾ? ಮತ್ತು ಅಲ್ಲಿ ಬೆಳಗ್ಗೆ 5:15 ಎಚ್ಚರ ಆಯಿತು. ಕಾಲೆಲ್ಲ ಹರಿತಾ ಇತ್ತು, ಫುಲ್ ಕಾಲು ಹರಿತು. ಒಂದೆರಡು ಸತಿ ವಾಶ್ರೂಮಿಗೆ ಹೋದೆ, 2-3 ಸತಿ ಹೊಟ್ಟಿಗೆ ಗಾಡಿಸ್ಬಿಟ್ಟು. ವಾರ್ಡನ್ ಹೆಸರೇನು? ಯಾರು? ಈಗ ಎಷ್ಟು ಜನ ಅಮ್ಮ ನಿಮ್ಗೆ ಹಿಂಗಾಗಿರೋದು? ಎಷ್ಟು ಜನಕ್ಕೆ ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ 4 ಜನ ಆಗಿದ್ವಿ. ಒಬ್ರು ಡಿಸ್ಚಾರ್ಜ್ ಮಾಡ್ಕೊಂಡು ಹೋದ್ರು, ಇನ್ನಿಬ್ರು ಹಂಗೆ ಹೋದ್ರು, ಇನ್ನೊಬ್ರಲ್ಲಿ ಇದ್ದಾರೆ. ಅವ್ರಿಗೆ ಸೀರಿಯಸ್ ಐತಂತಲ್ಲ, ಡಿಸ್ಚಾರ್ಜ್ ಮಾಡಿದ್ರು. 2 ದಿನ ಅಲ್ಲೇ ಹೇಳಿದ್ದಾರೆ ಅಡ್ಮಿಟ್ ಮಾಡ್ಕೊಳ್ಳಿಕ್ಕೆ. ನಿಮ್ದು ಯಾವೂರಮ್ಮ? ನಂದು ಹುಬ್ಳಿ. ಮೇಡಮ್, ನಿಮ್ಮದು ಏನು ಊಟ ಮಾಡಿದ್ದಕ್ಕಾಯ್ತಿದ್ದು? ತುಂಬ ಸುಸ್ತಾಗ್ತಾ ಇದೆಯಾ? ಹೊಟ್ಟೆ ನೋವು, ವಾಮಿಟ್ ಆಗ್ತಾ ಇದೆ. ನಿಮ್ಮ ಪಾಲಕರಿಗೆಲ್ಲ ಫೋನ್ ಮಾಡಿ ಹೇಳಿದ್ರೆ ಏನಿಲ್ಲ? ಹಾಸ್ಟೆಲ್ ವಾರ್ಡನ್ ನೇಮ್ ಏನು? ನೀವು ಅದೇ ಹಾಸ್ಟೆಲ್ಲ ಬೇರೆ ಹಾಸ್ಟೆಲಲ್ಲಿದ್ದೀರಿ? ಅಲ್ಲ, ಈಗ ನೀವು ಯಾವ ಹಾಸ್ಟೆಲ್ನಾಗಿದ್ದೀರಿ? ತಾಂಡೂರು ಹಾಸ್ಟೆಲಲ್ಲಿ 2 ಮಂದಿ ವಾರ್ಡನ್ ಇದ್ದಾರಾ? ಒಬ್ಬರ ಹೆಸರು, ಗಂಡು ಮಕ್ಕಳ ಹೆಸರೇನು? ಲೇಡೀಸ್ ಹೆಸರು ಗೊತ್ತಿಲ್ಲ ನಿಮ್ಗೆ? ಒಟ್ಟು ನಿನ್ನ ಬೆಳಗ್ಗೆ ಆದ್ಬಿಟ್ಲೆ ಈ ರೀತಿ ಸಮಸ್ಯೆ ಆಗೈತಿ. ಹಾಂ, ವಾರ್ಡನ್ ಇನ್ನೂ ಆದರೂ ಬಂದಿಲ್ಲ. ಎಲ್ಲಿದ್ದಾರೆ ವಾರ್ಡನ್? ಮತ್ತು ವಾರ್ಡನ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ನಿಮಗೆಲ್ಲ ವಿಚಾರಿಸಿದಾರ? ವಿಚಾರಿಸ್ಕೊಂಡಿದ್ದಾರ? ಮೇನ್ ವಾರ್ಡನ್ ಯಾರೂ ಬಂದಿಲ್ಲ? ಹೌದಾ? ನೀವೇ ಬಂದು ಅಡ್ಮಿಟ್ ಆಗಿರಿ? ಎಷ್ಟು ಜನ ಅಡ್ಮಿಟ್ ಆದ್ರಿ ನೀವು ಬಂದು? 3 ಜನ. ನೀವು ವೆಹಿಕಲ್ ತೊಗೊಂಡು ಬಂದ್ರೆ ನೀವು ಓನ್ ವೆಹಿಕಲಲ್ಲಿ ಬಂದ್ರೆ? ಆಟೋದಲ್ಲಿ ನೀವೇ ದುಡ್ಡು ಕೊಟ್ಟು ಬಂದಿರಿ? ಇಲ್ಲಿ ಬಂದ ಮೇಲೆ ನಿಮ್ಮ ಕಡೆ ದುಡ್ಡು ಕೊಡಿಸಿದ್ರೆ ಅವ್ರು ದುಡ್ಡು ಕೊಡ್ತಾ ಇದ್ದಾರೆ? ನೀವೇ ಕಟ್ಟಿದ್ದೀರ? ಅವ್ರೇನು ಕಟ್ತೀವಿ ಅಂತ ಹೇಳಿಲ್ಲ ಇಲ್ಲಿ ಮಠ? 3 ಜನ ಆಯಿತು. ಹೆಂಗೆ ಏನು ಅಡ್ಮಿಟ್ ಆಗಿರೋದು? ಯಾವಾಗಿಂದ? ಹಾಂ, ಯಾವಾಗ ಆಗಿದ್ದಿದ್ದು ಇದೆಲ್ಲ? ಹಾಂ ಹಾಂ. ಯಾವ ಕಾಲೇಜ್ ವಿದ್ಯಾರ್ಥಿಗಳು? ಹಾಂ. ಏನು ತಿಂದಿದ್ರಿ ಮೇಡಮ್? ಹಾಂ. ನಿನ್ನೆ ನೈಟಾ ಅಥವಾ ಬೆಳಗ್ಗೆನಾ? ಅದೇ ಇವತ್ತು ಮಧ್ಯಾಹ್ನ ಫೋನ್ ಮಾಡಿದ್ರಿ. ಹಿಂಗೆ ನನಗೆ ನಿನ್ನೆ ರಾತ್ರಿ ಇದು ಊಟದ್ದು ಒಂದು ಸ್ವಲ್ಪ ಇದಾಗಿ ರಾತ್ರಿ ಎಲ್ಲ ಥಂಡಿ ಹತ್ಲಿಕತ್ತಿತ್ತು. ಇದಾದ ನಾರ್ಮಲ್ ಹೊಟ್ಟೆ ನೋವು ಅಂತಂದು ಮಕ್ಕೊಂಡಿದ್ದೆ. ಬಟ್ ಮುಂಜಾನೆ ನೋಡ್ತೀನಿ ಎಲ್ಲರಿಗೂ ಇದಾಗ್ಲಿಕತ್ತಿತ್ತು. ಬಟ್ ಆಮೇಲೆ ಬೆಳಗ್ಗೆ ಹಿಂಗೆ ಅಲ್ಲೇ ಗುಳಿಗೆ ತೊಗೊಂಡಿದ್ದು ನೋಡಿದ್ವಿ, ಕಡಿಮೆ ಆಗಿಲ್ಲ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಲಿಕ್ಕೆ ಹೋದರೆ ಮತ್ತೆ ಅಲ್ಲಿ ಇನ್ನೊಂದು ಸರ್ಜಿ ಹಾಸ್ಪಿಟ್ಲ್ ಅಂತ ಇತ್ತು. ಫಸ್ಟ್ ಇಲ್ಲಿ ವೀರಾಪುರ ಹಾಸ್ಪಿಟ್ಲಿಗೆ ರೆಕಮೆಂಡ್ ಮಾಡಿದ್ರಂತ ಮೆಡಿಕಲ್ದವರು. ಬಟ್ ಇಲ್ಲಿ ಡಾಕ್ಟರ್ ಅವೈಲೇಬಲ್ ಇರೋದಕ್ಕೆ ಬೇರೆ ಕಡೆ ಹೋಗಿ ತೋರಿಸಿದ್ರು. ಅಲ್ಲಿ ಓಕೆ. ಟೋಟಲ್ ಎಷ್ಟು ವಿದ್ಯಾರ್ಥಿಗಳು ಬಂದಿರ್ತಾರೆ? ನಾನು ಕೇಳ್ದಂಗೆ 10-15 ಸ್ಟೂಡೆಂಟ್ಸಿಗೆ ಇದು ಈ ಥರ ಇನ್ಫೆಕ್ಷನ್ ಆಗಿದೆ, ಫುಡ್ ಇನ್ಫೆಕ್ಷನ್ ಆಗಿದೆ. ನಿಮ್ಮ ಹುಡುಗಿ, ನಿಮ್ಮ ಮಗಳು, ನೀವು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು? ನಿಮಗೆ ಏನಂತ ಹೇಳಿದರು? ಅದೇ ನಮಗೆ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ್ದು, ಈ ಥರ ಹಿಂಗೆ ಹಾಸ್ಪಿಟ್ಲಿಗೆ ಹಿಂಗೆ ಹೋಗಿ ತೋರಿಸಿದ್ದೀವಿ ಅಂತಂದು ಫೋನ್ ಮಾಡಿ ಹೇಳಿದ್ದು. ಇಲ್ಲಿಂದ ನಮ್ದು ಊರು ಬಂದು 60 ಕಿಲೋಮೀಟರ್ಸ್ ಆಗ್ತದೆ. ನಾವು ಈಗ ಸಂಜೆ ಬಂದ್ವಿ ಇಲ್ಲಿ. ಓಕೆ ಓಕೆ. ನಿಮ್ಮ ಹೆಸರು? ಮಧುಕಿರಣ್. ಏನಾಗೈತಮ್ಮ? ಫುಡ್ ಪಾಯ್ಸನ್ ಆಗಿದೆ. ಯಾವಾಗ ಊಟ ಮಾಡಿದ್ರಿ? ಬೆಳಗ್ಗೆ ಏನೇನು ಕೊಟ್ಟಿದ್ರು? ನೈಟ್ ಏನೇನು ಕೊಟ್ಟಿದ್ರು? ಹಾಂ, ಅದನ್ನೇನು ಅವ್ರು ಚೆಕ್ ಮಾಡಿದ್ರೆ ಮಾಡಿಲ್ಲ? ಊಟ ಕೊಡೋಕ್ಕಿಂತ ಮುಂಚೆ ವಾರ್ಡನ್ ಊಟ ಮಾಡಿದ್ರ? ಗೊತ್ತೇ ಇಲ್ಲ, ಸುಮ್ಮನೆ ಬಂದು ಇಟ್ಟಿದ್ರು ಊಟ ಮಾಡಿದ್ದೀರಾ? ಹಾಂ,
ಈಗ ತುಂಬ ಹುಷಾರಿಲ್ಲದಂಗೆ ಆಗ್ತಾ ಇದೆಯಾ? ಇವಾಗ ಓಕೆ ರೀ. ಪ್ರಾಬ್ಲಮ್ ಆಗ್ತಾ ಇದೆ? ಇವಾಗ ಓಕೆ. ಓಕೆ ಆಗಿದೆ. ಊಟ ಯಾವಾಗ ಮಾಡಿದ್ರಿ ನೀವು ನಿನ್ನೆ? ನೈಟ್ ಏನೇನು ಊಟ ಮಾಡಿದ್ರಿ? ಜೀರಾ ರೈಸ್, ಪಲ್ಯ, ಚಪಾತಿ. ಅದು ತಿಂದುಗುಡ್ಲೆ ಸ್ಟಾರ್ಟ್ ಆಯ್ತಾ ಪ್ರಾಬ್ಲಮ್ಮು? ಮಾರ್ನಿಂಗ್ ಬೆಳೆ ಹೋಗಿ ಚಟ್ನಿ ತಿಂದಾಗ ಆಗಿತ್ತು ರೀ. ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡಿಟ್ಟಿಗೆ ಸ್ಟಾಪ್ ಆಗಿತ್ತು. ಬಟ್ ಜ್ವರ, ತಲೆನೋವು. ವಾರ್ಡನ್ ಹೆಸರೇನು? ಕಾರಣ ಸುಧಾ ಮೇಡಮ್. ನಿಮ್ಮ ತಾಂಡೂರು ಬಿಲ್ಡಿಂಗಲ್ಲಿ ಇದೆಯಲ್ಲ, ಅದು ಹಾಸ್ಟೆಲ್ಲ? ಓಕೆ ಓಕೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.